ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ರಾಣಿ ತನ್ನ ಅಪ್ಪನನ್ನು ನೋಡೇ ಬಿಟ್ಲ. ಕೊನೆಗೂ ಬಾಲನೇ ತನ್ನ ತಂದೆ ಅನ್ನೋ ವಿಷಯ ಗೊತ್ತಾಯ್ತಾ. ಅತ್ತ ಕಡೆ ಕಾವೇರಿ ಎಸ್ಕೇಪ್ ಆದ್ರ ಜೈಲಿಂದ. ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿ ಮನೆಯವರು ಎಲ್ಲರೂ ಕೂಡ ತೇಜು ಅಮ್ಮನ ಬೋರ್ಡಿಗೆ ಅಂತ ಬಂತಾರೆ. ಅದೇ ಒಂದು ಸಮಯದಲ್ಲಿ ಇಲ್ಲಿ ವರದವರು ಬಾಲ ಮೇಲೆ ರೊಚ್ಚಿಗೆತ್ತಿದ್ದಾರೆ. ಬಾಲ ತನಗೆ ಹೇಳಿದೆ ಕೇಳಿದೆ ಹೆಂಡತಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾನೆ, ನನ್ನ ಹತ್ರ ಮುಚ್ಚಿಟ್ಟಿದ್ದಾನೆ ವಿಷಯನ ಅಂತ ಕೋಪ ಮಾಡ್ಕೊಂಡಂತ ವರದವರು ಬಾಲನ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗಡೆ ತಪ್ತಾರೆ. ಬಾಲಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ವರದ ಅವರು ಬಾಲನ ಹೊರಗಡೆ ದಬ್ಬಿದ್ರು ಕೂಡ ಇಲ್ಲಿ ಬಾಲ ಹೊರಗಡೆ ಗೇಟ್ ಹತ್ರನೇ ನಿಂತ್ಕೊಡ್ತಾರೆ. ಅದೇ ಒಂದು ಸಮಯಕ್ಕೆ ಅಲ್ಲಿಗೆ ರಾಣಿ ಬರ್ತಾಳೆ. ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಈ ಕಡೆ ಬಾಲ ಫ್ರೆಂಡು ಇಲ್ಲೇ ನಿಂತಿದ್ದಾರಲ್ಲ ಅಂತ ಅನ್ಕೊಂಡು ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಅತ್ತೆ ಮನೆ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಕಡೆ ತೇಜು ಫ್ರೆಂಡ್ ಬರಬೇಕು, ಫ್ರೆಂಡ್ ಬಂದರೆ ಮಾತ್ರ ನಾನು ಕೇಕ್ ಕಟ್ ಮಾಡೋದು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆದರೆ ಅವ್ರ ತಂದೆ ಮಾತ್ರ ಇಲ್ಲ, ಬಾಲ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾರೆ. ಆದರೆ ಇಲ್ಲಿ ರಾಣಿ ನಾನು ಹೊರಗಡೆನೆ ನೋಡಿದ್ನಲ್ಲ, ಇವ್ರ ತಂದೆ ಯಾಕೆ ಈ ರೀತಿ ಹೇಳ್ತಿದ್ದಾರೆ, ಇಲ್ಲಿ ಬಾಲ ಫ್ರೆಂಡ್ ಹೊರಗಡೆನೆ ಇದ್ದಾರಲ್ಲ, ನಾನೇ ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳಿ ರಾಣಿ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಿದ್ದೆ ನೀವೇನು ಇಲ್ಲಿ ಫ್ರೆಂಡು ಇಲ್ಲಿದ್ದೀರಾ, ಅಲ್ಲಿ ತೇಜು ನೋಡಿದ್ರೆ ಕೇಕ್ ಕಟ್ ಮಾಡೋದಕ್ಕೆ ಫ್ರೆಂಡ್ ಬರಬೇಕು ಅಂತ ಹೇಳ್ತಿದ್ದಾರೆ, ಆದರೆ ನೀವು ನೋಡಿದ್ರೆ ಇಲ್ಲಿದ್ದು ಒಳಗಡೆ ಯಾಕೆ ಬರ್ತಿಲ್ಲ, ಅಲ್ಲಿ ಅವ್ರ ತಂದೆ ನೀವು ಹೊರಗಡೆ ಹೋಗಿದ್ದೀರಾ ಅಂತ ಹೇಳಿದ್ರು, ಬನ್ನಿ ಒಳಗಡೆ ಹೋಗೋಣ ಕೇಕ್ ಕಟ್ ಮಾಡೋಣ ಅಂದಾಗ, ನೋಡು ರಾಣಿ ನನಗೆ ಯಾವುದೋ ಕೆಲಸಕ್ಕೆ ವೆಯ್ಟ್ ಮಾಡ್ತಿದ್ದೇನೆ ಕಂದ, ನೀವು ಹೋಗಿ ಕೇಕ್ ಕಟ್ ಮಾಡಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ದೀರಾ ನೀವು, ಇಲ್ಲೇ ಇದ್ದೀರಾ, ಕೇಕ್ ಕಟ್ ಮಾಡಿಬಿಟ್ಟು ಹೋಗ್ಬೋದಲ್ವಾ, ಒಳಗಡೆ ಬನ್ನಿ, ಇವಾಗ ಬರಲ್ಲ ಅಂತ ಹೇಳಿದವರು ಆಮೇಲೆ ಬರ್ತೀರಾ ನೀವು ಅಂತ ರಾಣಿ ಹೇಳಿದಾಗ, ಇಲ್ಲ ಕಂದ ನಾನು ಬರ್ತೀನಿ ನೀನು ಹೊರಡು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ವರದಾನೆ ಅಲ್ಲಿಗೆ ಬರ್ತಾರೆ. ವರದವ್ರು ಬಂದಿದೆ ನೋಡಿ, ನೀವು ಬಾಲ ಮಾಮ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದರೆ ಅವರು ಇಲ್ಲೇ ಇದ್ದಾರೆ, ಕೇಕ್ ಕಟ್ ಮಾಡೋಕ್ಕೆ ಬನ್ನಿ ಅಂತ ಕರೆದ್ರೆ ಕೂಡ ಬರ್ತಿಲ್ಲ, ದಯವಿಟ್ಟು ನೀವಾದರೂ ಕರೀರಿ ಅಂತ ರಾಣಿ ಹೇಳಿದಾಗ, ಇಲ್ಲಿ ರಾಣಿ ಕಂದ ನೀನು ಹೋಗು, ನಾನು ಇವರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ರಾಣಿಯನ್ನು ವರದವರು ಕಳಿಸ್ಬಿಡ್ತಾರೆ. ನಂತರ ನೋಡು ಬಾಲ ಯಾಕೆ ಇಲ್ಲಿ ನಿಂತಿದ್ಯಾ, ಹೊರಗಡೆ ಹೋಗು ಅಂತ ಹೇಳಿದೆ ಅಲ್ವಾ ಅಂದಾಗ, ನನ್ನಿಂದ ತಪ್ಪಾಗಿದೆ ಬಾಸು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ಇದನ್ನು ಮಾಡಬಾರ್ದಿತ್ತು, ನಿಮಗೆ ಹೇಳಬೇಕು ಅಂತಲೇ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ನಿಮಗೆ ಹೇಗೋ ವಿಷಯ ಗೊತ್ತಾಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳಿ ಇಲ್ಲಿ ಬಾಲ ಹೇಳಿದಾಗ, ನಿನ್ನ ಹತ್ರ ಮಾತಾಡೋದು ಏನೂ ಇಲ್ಲ, ಎಷ್ಟು ದಿನದಿಂದ ನಡೆಸ್ತಿದ್ದೆ ಇದನ್ನು, ನನ್ನ ಬೆನ್ನು ಹೆದ್ದಾನೆ, ನನ್ನ ಮುಂದೆ ನನ್ನ ಹೆಂಡತಿನ ಸಾಯಿಸಿದವಳನ್ನ ಬೈಯೋದು, ಆದರೆ ಬೆನ್ನ ಹಿಂದೆ ಅವಳ ಜೊತೆ ಕಾಂಟ್ಯಾಕ್ಟಲ್ಲಿರೋದು, ನನ್ನ ಹೆಂಡತಿನ ಸಾಯಿಸಿದವಳ ಜೊತೆಯಲ್ಲಿ ನೀನು ಇಷ್ಟು ಮಟ್ಟಗಿದೆಯಾ ಅಂದಮೇಲೆ ನಿನ್ನನ್ನು ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ, ನಂಬಿಕೆ ದ್ರೋಹಿ ನೀನು ಅಂತ ಹೇಳಿ ಬಾಲ ವರದ ಅವರು ಹೇಳ್ತಾರೆ. ಇಲ್ಲ ಬಾಸು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಯಾಕೆ ಹೋದೆ ಅಂತ ತಿಳ್ಕೊಳ್ಳಿ, ಅವತ್ತು ನಿಮ್ಮ ಜೊತೆ ಬಂದಿದ್ಬಿಟ್ರೆ ಇವಾಗಲೇ ನಾನು ಹೋಗಿರೋದು, ಖಂಡಿತವಾಗ್ಲೂ ನಾನು ಎಂದೂ ಅವಳ ಜೊತೆ ಕಾಂಟ್ಯಾಕ್ಟಲ್ಲಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ರ, ಮಾತಾಡೋಣ ಕೂತ್ಕೊಂಡು ನಡೀರಿ ಅಂತ ಹೇಳಿ ಬಾಲ ಹೇಳ್ತಿದ್ದಾರೆ. ಈಗ ಬೇಡ ಬಾಲ, ಸುಮ್ಮನೆ ಈಗ ಎಡ್ವರ್ಟ್ ಆಗೋದು ಬೇಡ, ಆನಂತರ ನಾನೇ ನಿನ್ನ ಕರಿತೀನಿ, ಅವಾಗ ಕೂತ್ಕೊಂಡು ಮಾತಾಡೋಣ, ದಯವಿಟ್ಟು ಈಗ ಹೊರಟು ಬಿಡು ಅಂತ ಹೇಳಿ ವರದವರು ಅಲ್ಲಿಂದ ಹೋಗ್ಬಿಡ್ತಾರೆ. ಆದರೂ ಕೂಡ ಬಾಲ ಹೋಗ್ತಿಲ್ಲ. ಅವ್ರ ಫ್ರೆಂಡು ಏನಿದು ಬಾಲ ಅಷ್ಟು ಅವರು ಹೇಳ್ತಿದ್ದಾರೆ ಅಂದರೂ ಕೂಡ ಮೇಲ್ಬಿದ್ದಿಲ್ಲೇ ಇರ್ತೀನಿ ಅಂತಿದ್ಯಲ್ಲ, ಅವ್ರು ನಿನಗೆ ಬೆಲೆನೇ ಕೊಡ್ತಿಲ್ಲ, ಸುಮ್ಮನೆ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ, ಅವರಿಂದ ನಿನ್ಗೆ ಏನು ಬರಬೇಕು, ನಿನ್ಗೇನು ಅವರಿಂದ ಒಳ್ಳೇದಾಗಿದೆ, ನೀನು ಯಾಕೆ ಈ ರೀತಿ ಆಡ್ತಿದ್ಯಾ, ಸುಮ್ಮನೆ ನಡಿ ಅಂತ ಹೇಳ್ತಾರೆ. ನಿನಗೆ ಗೊತ್ತಿಲ್ಲ ಇವತ್ತು ನಾನು ಈ ರೀತಿ ಇದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ, ಅವ್ರು ನನಗೆ ಏನೆಲ್ಲ ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ಅಂತ ನೀನು ಗೊತ್ತಿದ್ಯಾ, ಅದನ್ನೆಲ್ಲ ಈಗ ಕುತ್ಕೊಂಡು ಹೇಳೋಕ್ಕಾಗೋದಿಲ್ಲ, ನಾನು ಸುಮ್ಮನೆ ಇದ್ಬಿಡು, ನನಗೆ ವರದ ಬಾಸ್ ಬೇಕೇ ಬೇಕು ಅಂತ ಹೇಳಿ ಬಾಲ ಅನ್ಕೋತಾರೆ. ಇತ್ತ ಕಡೆ ಮಣಿಯನ್ನು ಕೂಡಾಕಿರ್ತಕ್ಕಂತಹ ವರದ ಅವರು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಹೊರಗಡೆ ಬಿರಬಾರ್ದು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮಣಿ ಎಚ್ಚರ ಆಗಿದ್ದೆ, ರೌಡಿಗಳನ್ನ ಕರೆದು ನನಗೆ ನೀರು ಬೇಕು ಅಂತ ಹೇಳ್ತಾರೆ. ನಂತರ ಕೈಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ದಾರ ಸಡಿಲ ಆಗಿದ್ದೆ ತಡ ಅದನ್ನು ಬಿಚ್ಕೊಂಡು ಯಾರಿಗೂ ಕೂಡ ಕಾಣ್ದಾಗೆ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಇತ್ತ ಕಡೆ ಅವರು ಓಡ್ತಿದ್ದಾರೆ, ಈ ಕಡೆ ಬಾಲ ಅವರನ್ನೇ ನೋಡ್ತಿದ್ದಾರೆ, ಯಾರಿದು, ಯಾರು ಒಳಗಡೆಯಿಂದ ಓಡಿ ಹೋದವರು ಅಂತ ಹೇಳಿ. ಒಳಗಡೆ ಇರ್ತಕ್ಕಂಥ ರಾಣಿ ತೇಜು ಕೇಕ್ ಕಟ್ ಮಾಡು, ಆದರೆ ಫ್ರೆಂಡ್ ಇಲ್ಲೇ ಇದ್ದಾರೆ, ನಿಮ್ಮ ತಂದೆ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದಾಗ, ಹೌದಾ ಫ್ರೆಂಡ್ ಇಲ್ಲೇ ಇದ್ದಾರೆ, ಹಾಗಿದ್ರೆ ಅವ್ರು ಬರಲಿ ಅಂತ ಕಾಯ್ತಿರ್ತಾರೆ. ಬಟ್ ವರದವ್ರು ಬಂದಿದ್ದೆ, ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಆಯಿತು, ಹಾಗಾಗಿ ಬಾಲ ಬರಲಿಲ್ಲ, ಅವ್ನು ಬರ್ತಾನೆ, ನೀವು ಕೇಕ್ ಕಟ್ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ತೇಜುಗೆ ಇಷ್ಟ ಅಲ್ಲ ಫ್ರೆಂಡ್ ಇಲ್ಲದೆ ಕೇಕ್ ಕಟ್ ಮಾಡೋದಕ್ಕೆ, ಬಟ್ ಸಮಯ ಏನು ಮಾಡೋಕ್ಕಾಗಲ್ಲ, ಹಾಗಾಗಿ ಕೇಕ್ ಕಟ್ ಮಾಡ್ತಾರೆ. ಎಲ್ಲರೂ ಕೂಡ ತುಂಬ ಖುಷಿಯಿಂದ ವಿಶ್ ಮಾಡ್ತಾರೆ. ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗತ್ತೆ.
ಇಂಥ ಬರ್ಡೇನ ನಾನು ನೋಡೇ ಇರಲಿಲ್ಲ ಅಂದಾಗ, ಯಾಕೆ ಸತ್ತಿರೋರು ಬರ್ಡೇ ಮಾಡ್ತಿದ್ದೀವಿ ಅಂತ ಹೇಳಿ ಇಲ್ಲಿ ವರದವ್ರು ಹೇಳಿದಾಗ, ಅದು ಹಾಗಲ್ಲ, ಅಮ್ಮನ ಬರ್ಡೇನ ಮಗ ಮಾಡ್ತಿದ್ದಾನೆ ಅಂತ ತುಂಬಾ ಖುಷಿ ಆಗತ್ತೆ ಅಂತ ಹೇಳಿ, ಈ ಒಂದು ಶ್ರೀಮಂತಿಕೆನ ಅನುಭವಿಸೋ ಯೋಗ್ಯತೆ ಅರ್ಹತೆನೇ ಇಲ್ಲದೆ ಸತ್ತು ಹೋಗಿದ್ಬಿಟ್ಟಿದ್ದಾಳಲ್ಲ ಆ ಮಹಾನ್ ತಾಯಿ ಅಂತ ಹೇಳಿ ಇಲ್ಲಿ ರಾಣಿ ಅತ್ತೆ ಅನ್ಕೋತಾರೆ. ನಂತರ ಲೋಹಿತ ಗಿಫ್ಟ್ ಕೊಡು ಅಂತ ಹೇಳಿದಾಗ ಲೋಹಿತ ಗಿಫ್ಟ್ ಕೊಡಲಿಕ್ಕೆ ತೇಜುಗೆ ಮುಂದಾಗ್ತಾರೆ. ಆದರೆ ಇಲ್ಲಿ ಯಾಕಿದೆಲ್ಲ ಗಿಫ್ಟ್ ಅಂತ ಬರೋದವ್ರು ಕೇಳಿದಾಗ, ನೀವೇನೋ ಬೇಡ ಅಂತೀರಾ, ಆದರೆ ನಾವು ಗಿಫ್ಟ್ ಕೊಡದೆ ಇರೋಕ್ಕಾಗತ್ತಾ, ಹೇಗೆ ಬರೀ ಕೈಯಲ್ಲಿ ಬರೋಕ್ಕಾಗತ್ತಾ, ಇದು ಅಮ್ಮಂಗಲ್ಲ ಮಗನ ಗಿಫ್ಟು, ಮಗನ ಕೊಟ್ರೇನು ಅಮ್ಮಂಗೆ ಕೊಟ್ರೇನು, ನಾವು ಏನೇ ಕೊಟ್ಟರು ಅದು ನಿಮ್ಮ ಮುಂದೆ ಚಿಕ್ಕದೆ, ಬಟ್ ನಮ್ಮ ಕೈಲಾದಷ್ಟು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ಗಿಫ್ಟ್ ತಗೋತಾನೆ, ತುಂಬ ಥ್ಯಾಂಕ್ಸ್ ಅಂತ ಕೂಡ ತೇಜು ಲೋಹಿತಾಗೆ ಹೇಳ್ತಾನೆ. ಆಗ ಲೋಹಿತ, ಏನು ರಾಣಿ ನೀನು ಗಿಫ್ಟ್ ಕೊಡಲ್ವಾ, ಫ್ರೆಂಡು ಅಂತೀಯ ಗಿಫ್ಟ್ ಕೊಡಲ್ವಾ ಅಂದಾಗ, ಅಲ್ಲಿಗೆ ರಾಣಿ ಹೋಗಿದ್ದ ಒಂದು ಬೋಟ್ ಮಾಡಿ ತಂದು ಗಿಫ್ಟ್ ಆಗಿ ಕೊಡ್ತಾಳೆ. ಈ ಬೋಟ್ ಎಷ್ಟು ಚೆನ್ನಾಗಿದೆ, ಈ ಒಂದು ಬೋಟಲ್ಲಿ ನನ್ನ ಅಮ್ಮ ಬಂದಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಹೇಳಿ ಆ ಗಿಫ್ಟ್ ತೇಜುಗೆ ತುಂಬ ಇಷ್ಟ ಆಗುತ್ತೆ. ಲೋಹಿತಾಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ನಂತರ ಅಷ್ಟರಲ್ಲಿ ಇಲ್ಲಿ ರಾಣಿ ಅತ್ತೆ ಸರಳ ಅವ್ರಿಗೆ ಅವರ ಗಂಡನಿಂದ ಕಾಲ್ ಬರುತ್ತೆ. ಹಾಗಾಗಿ ಹೊರಗಡೆ ಬಂದು ಗಂಡನ ಜೊತೆ ಮಾತನಾಡೋದಕ್ಕೆ ಅಂತ ಹೇಳಿ ಮುಂದಾಗ್ತಾರೆ. ಆಗ ಅಲ್ಲಿರ್ತಕ್ಕಂಥ ಬಾಲನ ಗಮನಿಸ್ಬಿಡ್ತಾರೆ. ಗಮನಿಸದೆ, ಇವನೇ ಅಲ್ವಾ ಜೈಲ್ ರಾಣಿ ಅಪ್ಪ, ಇವನನ್ನು ನಾನು ತುಂಬ ಸಾರಿ ನೋಡಿದೆ, ಆಗ ನನಗೆ ಗೊತ್ತೇ ಆಗಲಿಲ್ಲ, ಯಾವಾಗಲೂ ಅಪ್ಪ ಅಪ್ಪ ಅಂತಲೇ ಹೇಳ್ತಿರ್ತಾಳೆ. ಮೊದಲು ಅವಳಿಗೆ ಹೋಗಿ ಅವರಪ್ಪ ಯಾರು ಅನ್ನೋದನ್ನು ತೋರಿಸಿ ಅವನ ಜೊತೆ ಕಳಿಸ್ಬಿಡ್ಬೇಕು ಇವಳನ್ನು ಅಂತ ಅಂದ್ಕೊಂಡಿದ್ದೆ. ಒಳಗಡೆ ಹೋಗ್ತಾರೆ. ಬಾರೆ ನಿಮ್ಮಪ್ಪನ ಯಾವಾಗಲೂ ಕೂಡ ನೋಡಬೇಕು ಅಂತ ಹೇಳ್ತಿದ್ದ, ನಮ್ಮಪ್ಪ ಯಾರು ಅಂತ ಯಾವಾಗಲೂ ನಿಮ್ಮ ಮಾವನ ಕೇಳ್ತಿದ್ದ ಅಲ್ವಾ, ಬಾಯ್ಲಿ ಇವತ್ತು ನಿಮ್ಮಪ್ಪ ಯಾರು ಅಂತ ತೋರಿಸ್ತೀನಿ ಅಂತ ಹೇಳಿ ಹೇಳ್ಕೊಂಡು ಬರ್ತಿದ್ದಾಗೆ, ನಿಮಗೆ ನಮ್ಮಪ್ಪ ಯಾರು ಅಂತ ಗೊತ್ತಿದೆಯಾ ಅಂದಾಗ, ಗೊತ್ತಿಲ್ಲದೆ ಕರ್ಕೊಂಡು ಬರ್ತಿದ್ದೇನಾ, ನಡಿ ತೋರಿಸ್ತೀನಿ ಅಂತ ಹೇಳಿ ಹೇಳ್ಕೊಂಡು ಬರ್ತಿದ್ದಾರೆ. ಬಟ್ ಅಲ್ಲಿ ಆಲ್ರೆಡಿ ಬಾಲ ಎಲ್ಲ ಎಲ್ಲಿ ಹೋದ್ರು ಈ ವ್ಯಕ್ತಿ ಅಂತ ಹೇಳಿ ನೋಡ್ತಿದ್ದಾರೆ, ಬಟ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಬಿಕಾಸ್ ಮಣಿ ಓಡೋಗಿದ್ರಿಂದ ಅವ್ರ ಹಿಂದೆನೇ ಬಾಲ ಕೂಡ ಓಡೋಗಿದ್ದಾರೆ. ಇತ್ತ ಕಡೆ ರಾಣಿ ಎಲ್ಲಿ ನಮ್ಮಪ್ಪ ಅಂತ ಹೇಳಿದಾಗ, ಇಲ್ಲೇ ಇದ್ದ ಕಡೆ ಈಗ ಕಾಣಿಸ್ತಿಲ್ಲ. ನಿನ್ನ ಅದೃಷ್ಟನೇ ಸರಿ ಇಲ್ಲ ಬಿಡು, ಅಮ್ಮ ಇದ್ರು ಅಮ್ಮ ಇಲ್ದಾಗೆ, ಅಪ್ಪ ಇದ್ರು ಅಪ್ಪ ಇಲ್ದಾಗೆ, ನಿನ್ನ ಹಣೆ ಬರೋಕ್ಕೆ ಏನು ಹೇಳಬೇಕು ಅಂತ ಹೇಳಿಬಿಡ್ತಾರೆ. ಇದರಿಂದ ರಾಣಿ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಮನೆಗೂ ಕೂಡ ಹತ್ಕೊಂಡೇ ಬರ್ತಾಳೆ. ಹತ್ಕೊಂಡು ಬಂದಂಥ ರಾಣಿಯನ್ನು ಚಂದು ಸಮಾಧಾನ ಮಾಡ್ತಿದ್ರೆ, ಇಲ್ಲಿ ಲೋಹಿತ ಮತ್ತು ಸರಳವರು ಇಬ್ಬರು ಕೂಡ ಕೆಣಕಿ ಮಾತಾಡ್ತಿದ್ದಾರೆ. ಆಗ ಚಂದು, ಯಾಕೆ ರೀತಿ ಕೆಣಕಿ ಮಾತಾಡ್ತೀರ ಪಾಪ, ಅವಳು ಕಣ್ಣೀರು ಹಾಕ್ತಿದ್ದಾಳೆ, ಅಳುತ್ತಿದ್ದಾಳಲ್ವ, ಸಮಾಧಾನ ಮಾಡಬೇಕಲ್ವ, ಅವಳು ಕೂಡ ಮಗು ತಾನೆ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಸರಳವರು, ಅವಳು ಯಾರು ಅಳು ಅಂತ ಹೇಳಿದ್ರೆ, ಎಷ್ಟೇ ಅಳ್ತೀಯ ಸುಮ್ಮನಿರು, ಬರೀ ಅಳ್ತಾನೆ ಕೂತಿದ್ಯಲ್ಲ ನೀನು ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ರಾಣಿ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಅಪ್ಪನ ನೋಡಬೇಕು ಅಂದ್ಕೊಂಡೆ, ಅಪ್ಪನ ನೋಡೋಕ್ಕಾಗಲಿಲ್ಲ ಅಂತ ಹೇಳಿ. ನಂತರ ಆ ಕಡೆ ಕಾವೇರಿಯವರು ನೀಲ ಮಾತನ್ನ ಕಟ್ಕೊಂಡಿದ್ದೆ ಆ ಒಂದು ಗೂಡಿನ ಜೊತೆ ಜೈಲಿಂದ ಪರಾರಿ ಆಗಲಿಕ್ಕೆ ಮುಂದಾಗ್ತಿದ್ದಾರೆ. ಯಾರಿಗೂ ಕೂಡ ಗೊತ್ತಾಗದೆ ಕೊನೆಗೂ ಕೂಡ ಆ ಗಾಡಿಯಲ್ಲಿ ಕಾವೇರಿ ಹೊರಟ್ಬಿಟ್ಟಿದ್ದಾರೆ. ಇತ್ತ ಕಡೆ ರಾತ್ರಿ ಕಳೀತದ್ದಾಗಲೂ ಕೂಡ ರಾಣಿ ಹೊರಗಡೆನೇ ಇದ್ದಾಳೆ. ಸರಳ ಅವರು ಬಂದು, ಏನೇ ಇನ್ನೂ ಎಷ್ಟೊತ್ತು ಅಂತ ಅಳ್ತೀಯ, ಸುಮ್ಮನೆ ನಡಿ ಒಳಗಡೆ, ನೀನು ಯಾಕೆಷ್ಟು ಅಳ್ತಾ ಇದೆಯಾ, ಇನ್ನು ಎಷ್ಟೊತ್ತು ಅಳಬೇಕು ನೀನು, ಸುಮ್ಮನೆ ಮನೆ ಹತ್ರ ಎಲ್ಲ ಹತ್ತು ರಾಡಿ ಮಾಡಿ ನಮ್ಮ ಮನೆಗೆ ದರಿದ್ರ ಲಕ್ಷ್ಮಿನ ತೊಗೊಂಡು ಬರಬೇಡಮ್ಮ, ನೀನು ಮೊದಲೇ ದರಿದ್ರ ತುಂಬಿಕೊಂಡಿದ್ದೆ, ಮತ್ತಷ್ಟು ದರಿದ್ರ ಬರೆಸ್ಬೇಡ ಅಂತ ಹೇಳಿ ಮಾತನಾಡ್ತಾರೆ. ಈ ಕಡೆ ರಾಣಿಗೆ ತುಂಬ ವಿಚಾರ ಆಗಿದೆ. ಬಟ್ ಅದಕ್ಕಿಂತ ಅವಳಿಗೆ ಅಪ್ಪನ ಬಗ್ಗೆನೇ ಯೋಚನೆ ಆಗಿದೆ. ನಂತರ ಅವರ ಮಾವ ಬರ್ತಿದ್ದಾಗೇನೆ, ನಮ್ಮಪ್ಪ ಯಾರು, ಯಾಕೆ ನೀವು ನಮ್ಮ ಅಪ್ಪನ ಬಗ್ಗೆ ನನ್ನ ಹತ್ರ ಏನೂ ಹೇಳೋದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ. ತಕ್ಷಣಕ್ಕೆ ಈ ಕಡೆ ನೋಡಿದಂತಹ ಸತ್ಯ ಅವ್ರಿಗೆ ಹೇಗೆ ಇವಳು ಮತ್ತೆ ಅವರಪ್ಪನ ಬಗ್ಗೆ ಕೇಳ್ತಿದ್ದಾಳೆ ಅಂತ ಅನಿಸಿದ್ದ ಸರಳವ್ರನ್ನ ಹೋಗಿ ಪ್ರಶ್ನೆ ಮಾಡ್ತಾರೆ. ಆಗ ಸರಳವರು, ಆ ಒಂದು ಬರ್ಡೇಗೆ ಆ ಬಾಲ ಬಂದಿದ್ದ, ನಾನು ನೋಡಿದೆ ಅಂತೆಲ್ಲ ಹೇಳಿದಾಗ, ಯಾಕೆ ನೀನು ಆ ಮಗುಗೆ ಅವರಪ್ಪನ ಬಗ್ಗೆ ಹೇಳೋಕೋದೆ, ಏನಾಗಿದೆ ನಿನಗೆ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸಿ ಸಿಡಿದೆದ್ದು ಬಿಡ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.